ನನಗಿದ್ರು ಒಂಥರ ಸಂತೋಷ. ಹಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ದ ಚಾನಲ್. ನಾನು ನಿಮ್ಮ ಟ್ರಾವೆಲ್ ವಿತ್ BSB. ಹೊಸ ದಿನ ಹೊಸ ವೀಡಿಯೋಗೆ ಎಲ್ಲರಿಗೂ ಸ್ವಾಗತ. ಸೊ ಟೈಮ್ ಬಂದು 5:45, 5:45 ಆಗಿದೆ. ಸೊ ಇವತ್ತು ಒಂದು ಸ್ಮಾಲ್ ರೈಡ್ ಪ್ಲ್ಯಾನ್ ಮಾಡಿದ್ದೀರಿ ನಾವು, ನಮ್ಮ ಕ್ಲಾಸಿಕ್ ಬಾಯ್ಸ್ ಸಾಗರ್ ಮತ್ತು ಖಾನ್ ಅವರು. ಸೊ ಬನ್ನಿ, ಇಲ್ಲೇ ಮುಂದೆ ನಮ್ಮದೊಂದು ಸರ್ಕಲ್ ಇದೆ. ಸೊ ಅಲ್ಲೇ ನಾರ್ಮಲಾಗಿ ಯಾವ ಮೀಟ್ ಆಗೋದು. ಸೊ ಎಲ್ಲ ಬರ್ತಾಯಿದ್ದಾರೆ. ಸೊ ಸಂಡೇ ಇವತ್ತು. ಸೊ ಸಂಡೇ ಅರ್ಲಿ ಮಾರ್ನಿಂಗ್ ಎದ್ದು ರೈಡ್ ಹೋಗ್ತಾಯಿದ್ದೀರ ಅಂದರೆ ಅರ್ಥ ಮಾಡ್ಕೊಳ್ಳಿ ಎಷ್ಟು ಸೀರಿಯಸ್ ಬೈಕರ್ಸ್ ನಾವು ಅಂತಂತ. ಸೊ ಬನ್ನಿ ಫಸ್ಟ್ ಅವ್ರನ್ನ ಮೀಟ್ ಮಾಡೋಣ. ಸೊ ಆ್ಯಕ್ಚುಲಿ ಈ ವಿಡಿಯೋ ಒಂದು ತುಂಬ ಸ್ಪೆಷಲ್ಲು. ಸೊ ವಿಡಿಯೋ ಫುಲ್ ನೋಡಿ. ಸೊ ಏನು ಸ್ಪೆಷಲ್ ಅಂತ ಸ್ವಲ್ಪ ನಿಮಿಷದಲ್ಲಿ ಹೇಳ್ತೀನಿ. ಸೊ ಅಲ್ಲಿ ಗಂಟ ವೆಯ್ಟ್ ಮಾಡಿ, ಯಾಕಂದರೆ ಅಷ್ಟು ಮಾತ್ರ ಸಸ್ಪೆನ್ಸ್ ಇರಲೇಬೇಕು ಯಾಕೆ ವಿಡಿಯೋ ಅಷ್ಟು ಸ್ಪೆಷಲ್ ಅಂತಂತ. ಬೆಳಗ್ಗೆ ಬಂಗೋನು ಮೂಡಪ್ ಮಾಡ್ತಾವನೆ, ಮೂರನೇ ಜಾಗ ಕಳಿಸ್ತಾವನೆ. ಆವಾಗಲಿಂದ ಫಸ್ಟ್ ಲೆಫ್ಟ್ ಅಲ್ಲಿದ್ರಿ, ಇವಾಗ ಇಲ್ಲಿ, ಇವಾಗ ಇನ್ನೊಂದು ಕಡೆ. ಬೆಳಗ್ಗೆ ಯಾಕೆ ಈ ರೀತಿ ಸೆಕ್ ಮಾಡ್ತೀಯ? ನಮ್ಮ ಬಾಯ್ಸ್ಗೆ ಟೈಮ್ ಸೆನ್ಸ್ ಅನ್ನೋದೇ ಇಲ್ಲ ಗುರು. 5:15 ಹೇಳಿದ್ದು, ಎಷ್ಟು ಟೈಮು? 6 ಗಂಟೆ ಆಗಿದೆ. ಇನ್ನೂ ನಮ್ಮ ಖಾನ್ ಬಂದಿಲ್ಲ. ಖಾನನ ಮೇಲೂ ರೈಡ್ ಬರ್ತೀನಿ ಅಂತಂದ, ಲೇಟಾಗಿ ಬರ್ತಾಯಿದ್ದಾನೆ. ಅವ್ನು ಸುದೀಕ್ಷನು ಒಂದೇ ಇಲ್ಲ ರೈಡ್ಗೆ ಕೈ ಕೊಟ್ಬಿಟ್ಟ ಲಾಸ್ಟ್ಗೆ. ರೈಡ್ಗೆ ಹೋಗೋನ್ ಬಾರೋ ಅಂದರೆ ಮೂವಿಗೆ ಹೋಗೋನ್ ಬಾ ಅಂತಾನೆ. ಏನು ಮಾಡೋಣ ಇವ್ರನ್ನೆಲ್ಲ ಇಟ್ಕೊಂಡು ನಾವು. ಸೊ ಮೂವರು ಮೀಟ್ ಆಗಿದ್ದೀರಿ, ನೆಕ್ಸ್ಟ್ ರೋಡಲ್ಲಿ ಆಲ್ರೆಡಿ ಹೋಗ್ತಾಯಿದ್ದೀರಿ. ಸೊ ನಾವು ಹೋಗ್ತಿರೋ ಲೊಕೇಶನ್ ಬಂದು ನನ್ನ ಮನೆಯಿಂದ ಕರೆಕ್ಟ್ ಒಂದು 80 ಕಿಲೋಮೀಟ್ರು. ಸೊ ನೀವೆಲ್ಲ ಅಕಸ್ಮಾತ್ ಬ್ಯಾಂಗ್ಳೂರಲ್ಲಿ ಏನಿದ್ರು ಅಂದರೆ ನಿಮ್ಗೊಂದು 60 ಕಿಲೋಮೀಟ್ರ್ ಬರುತ್ತೆ. ಸೊ ಆರಾಮಾಗಿ ಒಂದೂವರೆ ಅವರಲ್ಲಿ ನೀವು ಲೊಕೇಶನ್ ರೀಚ್ ಆಗ್ಬೋದು. ಸೊ ಲೊಕೇಶನ್ ಯಾವುದು ಅಂತ ನಿಮ್ಗೆ ಹೇಳ್ತೀನಿ, ಯಾಕಂದ್ರೆ ನಾನು ಗೊತ್ತಲ್ಲ ನಿಮಗೆ ಫಸ್ಟೇ ಲೊಕೇಶನ್ ಡಿಸ್ಕ್ಲೋಸ್ ಮಾಡಲ್ಲ ಅಂತಂತ. ಸೊ ಲೊಕೇಶನ್ ಹತ್ರ ಹೋಗಿದ್ದಾದ್ಮೇಲೆ ಡಿಸ್ಕ್ಲೋಸ್ ಮಾಡೋದು. ಸೊ ಇನ್ನೊಂದು ನಿಮಗೆ ಹೇಳಿದ್ದಲ್ಲ ನಾನು, ಈ ವಿಡಿಯೋ ಒಂದು ಸ್ಪೆಷಲ್ ಅಂತಂತ. ಸೊ ಈ ವಿಡಿಯೋ ಯಾಕೆ ಸ್ಪೆಷಲ್ ಅಂದರೆ, ಈ ವಿಡಿಯೋ ಬಂದು ನನ್ನ ಬುಲೆಟು ಮತ್ತು ನನಗೆ ತುಂಬ ಸ್ಪೆಷಲ್ಲು. ಸೊ ಅದೇನು ಸ್ಪೆಷಲ್ ಅಂತ ಹೇಳ್ಬಿಟ್ಟು ಇನ್ನೊಂದು 2 ಮಿನಿಟ್ಸಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ಸೊ ಅಷ್ಟು 2 ಮಿನಿಟ್ಸ್ ವೆಯ್ಟ್ ಮಾಡೋದು ಬೇಡ, ಒಂದು ಟೈಮ್ ಲ್ಯಾಪ್ಸ್ ಹಾಕೋಣ. ಬನ್ನಿ ಅಲ್ಲಿ ಗಂಟ. ಅಚ್ಚಾ ನಿಲ್ಸ್ಕೊಳ್ಳೆ ಅಚ್ಚಾ, ಆಗೋಯ್ತು ಮಚ್ಚ, ಆಗೋಯ್ತು. ಸೊ ನಾನು ಹೇಳೋದಲ್ಲ ಸ್ಪೆಷಲ್ ಅಂತ. ಸೊ ನನ್ನ ಬೈಕ್ ಅಫಿಷಿಯಲ್ ಆಗಿ 99999 ಕವರ್ ಆಗಿದೆ. ಸೊ ಇನ್ನೊಂದು 100 ಮೀಟರ್ಸ್ ಹೋದರೆ 1,00,000 ಆಗ್ಬಿಡುತ್ತೆ. ಸೊ ಅದೇ ನಾನು ಸ್ಪೆಷಲ್ ಹೇಳಿದ್ದು. ಸೊ ಸಖತ್ ಖುಷಿ ಮಾತ್ರ, ಸೀರಿಯಸ್ ಆಗಿ ಹೇಳ್ತೀನಿ. 10 ವರ್ಷ ಆಯ್ತು ಈ ಗಾಡಿ ತೊಗೊಂಡು ನಾನು. 10 ವರ್ಷದಲ್ಲಿ 1,00,000 ಕಿಲೋಮೀಟರ್ ನಾನು ಓಡಿಸಿದ್ದೀನಿ. ಆ್ಯಕ್ಚುಲಿ 1,00,000 ಮೇಲೆ ಓಡ್ಬಿಟ್ಟಿದೆ, ಬಟ್ ಆದರೆ ಅಫಿಷಿಯಲ್ 1,00,000 ಕಿಲೋಮೀಟರ್ ಓಡಿದೆ. ಸೊ ಏನು ಹೇಳ್ಬೇಕಂತ ಗೊತ್ತಾಗ್ತಾಯಿಲ್ಲ. ನನ್ನ ಜೊತೆ ತೊಗೊಂಡವರೆಲ್ಲ ಇನ್ನೂ 50, 60, 30 ಕಿಲೋಮೀಟ್ರ್, 30,000 ಕಿಲೋಮೀಟ್ರ್ ಅಷ್ಟೇ ಓಡಿಸಿದ್ರೆ, ಬಟ್ ನಾನು 1,00,000 ಕಿಲೋಮೀಟ್ರ್ ಕವರ್ ಮಾಡಿದ್ದೀನಿ ಈ ಬೈಕಲ್ಲಿ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಖುಷಿ ವಿಚಾರ. ಯಾಕಂದರೆ ಆ್ಯಕ್ಚುಲಿ ನನ್ನ ಲೈಫಲ್ಲಿ ಫಸ್ಟ್ ನಂದು ನನಗೆ ಅಂತ ಬಂದ ಬೈಕ್ ಅಂದರೆ ಇದು ಕ್ಲಾಸಿಕ್ 350. ಸೊ ನಾನು ಕಾಲೇಜ್ ಹೋಗೋ ಟೈಮಲ್ಲಿ ನಮ್ಮ ಅಪ್ಪ ನನಗೆ ಕೊಡಿಸಿದ್ದು. ಈ 10 ವರ್ಷದಲ್ಲಿ ಎಷ್ಟು ಮೆಮೊರೀಸ್ ಈಗ ಬೈಕಲ್ಲಿ ನಾವು ಕ್ರಿಯೇಟ್ ಮಾಡಿದ್ದೀವಿ ಅಂತ ಯೋಚನೆ ಮಾಡಿ. ಸೊ ನಾನು ನಮ್ಮ ಕಾಲೇಜ್ ಟೈಮಲ್ಲಿ ನನ್ನ ಫ್ರೆಂಡ್ಸು ಎಲ್ಲ ಈ ಬೈಕಲ್ಲಿ ಸಿಂಗಲ್ ಸೀಟಲ್ಲಿ ಡಬಲ್ಸ್ ಹೋಗಿದ್ದೀರಿ, ತ್ರಿಬಲ್ಸ್ ಹೋಗಿದ್ದೀರಿ, 4 ಜನ ಹೋಗಿದ್ದೀರಿ. ಪೊಲೀಸವ್ರಿಗೆ 40 ರೂಪಾಯಿ ಕೊಟ್ಟಿದ್ದೀನಿ, 50 ರೂಪಾಯಿ ಕೊಟ್ಟಿದ್ದೀನಿ. ಎಷ್ಟು ಸೈಲೆನ್ಸರ್ ಚೇಂಜ್ ಮಾಡ್ಕೊಂಡು, ಎಷ್ಟು ಸೌಂಡ್ ಮಾಡಿ, ಎಷ್ಟು ಡಿಸ್ಟರ್ಬ್ ಮಾಡಿದ್ದೀನಿ. ಸೊ ಈ ಥರ ಎತ್ಕೊಂಡ್ರೆ ಎಷ್ಟೋ ಮೆಮೊರೀಸ್ ಇದ್ದಾವೆ. ಸೊ ಈ ಬೈಕ್ ನಾವು ಹುಡುಗರೆಲ್ಲ ಕೂತ್ಕೊಂಡಾಗೆಲ್ಲ ಮಾತಾಡ್ತಾ ಇರ್ತೀರಿ. ಸೊ ಈ ಬೈಕಲ್ಲಿ ಇಲ್ಲೋಗಿದ್ರಿ ಅಲ್ಲೋಗಿದ್ರಿ ಅಂತ. ಸೊ ಈ ಥರ ತುಂಬಾ ಮೆಮೊರೀಸ್ ಇದೆ. ಸೊ ಯೋಚನೆ ಮಾಡಿ, ಕಾಲೇಜ್ ಟೈಮಲ್ಲಿ ನಮ್ಮ ಹತ್ರ ಈ ಗಾಡಿ ಇತ್ತು ಅಂದರೆ, 10 ವರ್ಷ ಆಗಿದೆ ಅಂದರೆ ಎಷ್ಟು ಮೆಮೊರೀಸ್ ಇರುತ್ತೆ ಅಂತಂತ. ಒಬ್ರು ಒಂದು ಬೈಕ್ ತಗೊಂಡು 2 ವರ್ಷ 3 ವರ್ಷ ಇಟ್ಕೊಂಡು ಮಾರ್ಬಿಡ್ತಾರೆ, ಬಟ್ ಆ ಥರ ನಾನು ಮಾಡಿಲ್ಲ. ಸೊ ನನ್ನ ಫಸ್ಟ್ ಬೈಕ್ ಆಗಿರೋದ್ರಿಂದ ಇದು ನನ್ನ ಲೈಫ್ ಜೊತೆ ಇರುತ್ತೆ ಯಾವಾಗೂ. ಸೊ 1,00,000 ಕಿಲೋಮೀಟರ್ ಅದೇ ಸುಮ್ಮನೆ ಅಲ್ಲ. ಎಷ್ಟು
ಇದೇ ಬೈಕ್ ಯೂಸ್ ಮಾಡಿರ್ತೀನಿ ಅಂತ ಯೋಚನೆ ಮಾಡಿ. ಸೊ ನನ್ನ ಹತ್ರ ಇದೊಂದೇ ಬೈಕ್ ಅಂತಲ್ಲ, ಇನ್ನೂ ಬೈಕ್ಸ್ ಇದ್ದಾವೆ. ಬಟ್ ಆದ್ರೂ ಆ ಬೈಕ್ಸ್ ಇದ್ರೂ ಈ ಬೈಕಲ್ಲಿ 1 lakh ಕಿಲೋಮೀಟರ್ ಕವರ್ ಮಾಡಿದ್ದೀನಿ. ಸೊ ಒಂಥರ ಪ್ರೌಡ್ ರಾಯಲ್ ಎನ್ಫೀಲ್ಡ್ ಓನರ್ ಇವಾಗ ನಾನು. ಸೊ ಆ್ಯಕ್ಚುಲಿ 10 ವರ್ಷದಲ್ಲಿ ಗಾಡಿ ನನಗೆ ಹೇಳ್ಬೇಕಂದ್ರೆ ಖರ್ಚಿಟ್ಟಿದೆ, ಇಲ್ಲ ಅಂತ ಹೇಳಲ್ಲ, ತುಂಬಾ ಖರ್ಚಿದೆ. ನಾರ್ಮಲ್ ಬೈಕ್ ಮೇಂಟೈನ್ ಮಾಡೋದಕ್ಕಿಂತ ಸ್ವಲ್ಪ ಅದಕ್ಕಿಂತ ಡಬಲ್ ಖರ್ಚಿದೆ. ಸೊ ಒಂಥರ ಕಾರ್ ಮೇಂಟೈನ್ ಮಾಡ್ದಂಗೆ ಇದು ಗಾಡಿ. ಇಷ್ಟೆಲ್ಲ ಖರ್ಚು ಮಾಡಿ ನಾವು ಮೇಂಟೈನ್ ಮಾಡಿದ್ರು ನನಗೆ ಯಾವತ್ತೂ ಈ ಬೈಕ್ ಡಿಸಪಾಯಿಂಟ್ ಮಾಡಿಲ್ಲ. ಸೊ ನನಗೆ ಗೊತ್ತಿರೋಂಗೆ ಈ 1 ಲಕ್ಷ ಕಿಲೋಮೀಟ್ರಲ್ಲಿ ನಾನು ತುಂಬ ಕಾನ್ಫಿಡೆನ್ಸಲ್ಲಿ ಬೈಕಲ್ಲಿ ಓಡಾಡ್ತಾನೆ ಇರ್ತೀನಿ. ಸೊ ನಾನು ಈ 1 ಲಕ್ಷ ಕಿಲೋಮೀಟ್ರ್ ಓಡಿಸಿದ್ರಲ್ಲ ಈ ಗಾಡಿಯಲ್ಲಿ, ನಾನು ಅಮ್ಮಮ್ಮ ಅಂದರೆ ಈ ಗಾಡಿಯಲ್ಲಿ ನಾನು ಬಿದ್ದಿರೋದು 2 times ಅಷ್ಟೇ. ಸೊ ಒಂದು ರೀಸೆಂಟಾಗಿ ಬಿದ್ದಿದ್ದೀನಿ. ಸೊ ನಾನು ಲಾಕ್ಸ್ ನೀವು ಡೈಲಿ ನೋಡ್ತೀರಂದ್ರೆ ನಿಮ್ಗೆ ಗೊತ್ತಿರುತ್ತೆ. ಸೊ ರೀಸೆಂಟಾಗಿ ಬಿದ್ದೀನಿ. ಅದಕ್ಕೆ ಮುಂದೆ ಒಂದು ಸೀರಿಯಸ್ ಏನಲ್ಲ, ಲೈಟಾಗಿ ರೋಡಿಂದ ಲೆಫ್ಟ್ ಹೋಗಿದ್ದು ಅಷ್ಟೇ. ಆ ಥರ ಚಮಕ್ ತೊಗೊಂಡಿದ್ದೀನಿ. ಬೇಕಾದರೆ ಬಿದ್ದಿರೋದಂತೂ ಏನಿಲ್ಲ. ಸೊ ಬಿದ್ದಿರೋದು ಮಾತ್ರ 2 ನಿಮಿಷ ಬಿದ್ದಿದ್ದೀನಿ ಅಷ್ಟೇ. ಸೊ ನನಗೆ ಈ ಬೈಕ್ ಮೇಲೆ ಕೂತ್ಕೊಂಡು ಒಂಥರ ಕಾನ್ಫಿಡೆನ್ಸ್ ಜಾಸ್ತಿ ಇರುತ್ತೆ. ಯಾಕೇಳಿ 1 ಲಕ್ಷ ಕಿಲೋಮೀಟ್ರ್ ಓಡಿಸಿರ್ತೀನಿ. ಸೊ ಗಾಡಿಗೂ ನಮಗೂ ಒಂದು ಒಳ್ಳೆ ಟ್ಯೂನಿಂಗ್ ಇರುತ್ತೆ, ಅಟ್ಯಾಚ್ಮೆಂಟ್ ಇರುತ್ತೆ. ಸೊ ನಮ್ಮ ಗಾಡಿ ಬಗ್ಗೆ ನಮ್ಗೆ ಗೊತ್ತಿರುತ್ತೆ, ನಮ್ಗೆ ಎಲ್ಲಿ ನಮ್ಮ ಗಾಡಿ ಕಂಟ್ರೋಲ್ ಮಿಸ್ ಆಗುತ್ತೆ, ಎಲ್ಲಿ ಕಂಟ್ರೋಲ್ ಎಲ್ಲಿ ಇರುತ್ತೆ ಅಂತಂತ. ಸೊ ಏನು ಮಾತಾಡೋಕೆ ಗೊತ್ತಿಲ್ಲ, ಮಾತಾಡ್ತಾನೆ ಇದ್ದೀನಿ ಏನಾದರೂ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ 1 ಲಕ್ಷ ಕಿಲೋಮೀಟ್ರ್ ಓನರ್ ನಾನು ಹೇಳ್ತಾ ಇದ್ದೀನಿ. ಹೈವೇಲಿ ಕ್ರೂಸ್ ಮಾಡೋಕ್ಕೆ ಗಾಡಿ ಅಂತೂ ಸೂಪರ್ ಆಗಿದೆ. ಸ್ವಲ್ಪ ವೈಬ್ರೇಷನ್ ಇದೆ, ಅದು ಅಡ್ಜಸ್ಟ್ ಮಾಡಿಕೊಂಡ್ರೆ. ಆ್ಯಕ್ಚುಲಿ ಕ್ಲಾಸಿಕ್ ತೊಗೊಂಡವ್ರು ವೈಬ್ರೇಷನ್ ಬಗ್ಗೆ ಜಾಸ್ತಿ ಯೋಚನೆ ಮಾಡಲ್ಲ, ಸರಿನಾ? ಸೊ ನೀವು ಲುಕ್ ಬೇಕು, ಗಾಡಿ ಫಾಸ್ಟ್ ಬೇಕು ಅಂದರೆ ರಾಯಲ್ ಎನ್ಫೀಲ್ಡ್ ಬರಬೇಡಿ, ಸರಿನಾ? ನಿಮಗೆ ಲೈಫ್ ಟೈಮ್ ಬೈಕ್ ಬೇಕು, ಇಂಜಿನ್ ಒಳ್ಳೆ ಕ್ವಾಲಿಟಿರೋ ಬೈಕ್ ಬೇಕು, ನಿಮ್ಮ ಹತ್ರ ತುಂಬ ವರ್ಷ ಇರಬೇಕು, 10 ವರ್ಷ 20 ವರ್ಷ ಆದರೂ ನಿಮ್ಮ ಜೊತೆ ಇರಬೇಕು ಅಂದರೆ ಮಾತ್ರ ರಾಯಲ್ ಎನ್ಫೀಲ್ಡ್ ಬನ್ನಿ, ಸರಿನಾ? 150ರಲ್ಲಿ ಹೋಗೋದು ಡೈರೆಕ್ಟ್ 150ರಲ್ಲಿ ಹೋಗಿ ಹಂಗೆ ಗ್ಯಾರೇಜ್ ಸೇರ್ಕೊಂಬಿಡಂಗಿದೆ. ಸೊ ನೀವು ಬರೋಕ್ಕೆ ಹೋಗಬೇಡಿ, ಸರಿನಾ? 90ರಲ್ಲಿ ಹೋದ್ರೂ 19 ವರ್ಷ ಬರಬೇಕು ಗಾಡಿ ಅಂತ ಮೈಂಡ್ ಸೆಟ್ ಇದೆ ಮಾತ್ರ ನೀವು ರಾಯಲ್ ಎನ್ಫೀಲ್ಡ್ ಬನ್ನಿ, ಸರಿನಾ? ಸೊ ಇದು ಬಂದು BS3 ಇಂಜಿನ್ನು. ಸೊ ನಾರ್ಮಲ್ ಇವಾಗಿರೋ ಕ್ಲಾಸಿಕಲ್ ಓಡಿಸಿ ಆ ಫೀಲ್ ಮಜಾ ಬರುತ್ತೋ ಬರೋಲ್ಲ ಗೊತ್ತಿಲ್ಲ. ಬಟ್ ಈ ಕ್ಲಾಸಿಕಲ್ ಮಾತ್ರ ಮಜಾನೇ ಮಜಾ ಗುರು. ಥ್ಯಾಂಕ್ ಯು ಬ್ರೋ. ಮೀಟ್ರು ಫಸ್ಟಿಂದ ಸ್ಟಾರ್ಟ್ ಆಯ್ತು ಬ್ರೋ. ನಾನು ಏನಂತ ಬ್ರೋ, ಬ್ರೇಕ್ಫಾಸ್ಟ್ ಈಗಲೇ ಮಾಡ್ಕೊಂಡು ಹೋಗ್ಬಿಡೋಣ, ಎನರ್ಜಿ ಇರುತ್ತೆ. ಸೊ ಜೊತೆಲಿ ತಗೊಂಡಿದ್ದು 3 ಬುಲೆಟು ಇಲ್ಲೇ ಇದೆ. ಸೊ ತಗೊಳಕ್ಕೆ ಇನ್ಸ್ಪಿರೇಷನ್ ಇದೆ, ಬುಲೆಟೇ ಮನೇಲಿದೆ. ಈಗ ನಮ್ಮ 4 ಕ್ಲಾಸಿಕಲ್ಲು ಕಮ್ಮಿ ಓಡೋ ಕ್ಲಾಸಿಕ್ ಅಂದರೆ ನಮ್ಮ ರಘು ಕ್ಲಾಸಿಕ್. ಆ್ಯಕ್ಚುಲಿ ಆ ಕ್ಲಾಸಿಕ್ ನೋಡಿ ನಾವೆಲ್ಲ ಕ್ಲಾಸಿಕ್ ತೊಗೊಂಡಿದ್ದು. ಅದು ಯಾವ ನೋಡಿದ್ರೆ ಮನೆ ರೆಸ್ಟ್ ಮಾಡ್ತಾನೆ ಇರುತ್ತೆ. ಸೊ ನಾವು ಲೊಕೇಶನ್ ರೀಚ್ ಆಗಿ ಇನ್ನೂ ಒಂದು 20 ಕಿಲೋಮೀಟರ್ಸ್ ಏನೋ ಇದೆ ಅಷ್ಟೇ, ಅಥವಾ 20-30 ಕಿಲೋಮೀಟರ್ಸ್ ಏನೋ ಇದೆ, ನೋಡಿಲ್ಲ ನಾನು ಗೂಗಲ್ ಮ್ಯಾಪು ಎಕ್ಸಾಕ್ಟಾಗಿ. ಸೊ ಅಲ್ಲಿ ಹೋಗಿದ್ದು ಮುಂದೆ ಫಸ್ಟೇ ಬ್ರೇಕ್ಫಾಸ್ಟ್ ಮಾಡ್ಕೊಂಬಿಡ ಅಂತಾರೆ. ಯಾಕಂದರೆ ಹುಡುಗ 7 ಗಂಟೆಗೆ ಹೊಟ್ಟೆ ಸ್ಟಾರ್ಟ್ ಆಗ್ಬಿಟ್ಟಿದೆ. ಸೊ ಅಲ್ಲಿ ಹೋಗಿ ಬರೋದು ಲೇಟ್ ಆಗುತ್ತೆ. ಸೊ ಫಸ್ಟೇ ಬ್ಯಾಟಿಂಗ್ ಮಾಡ್ಕೊಂಡು ಹೋಗೋಣ, ಎನರ್ಜಿ ಇರುತ್ತೆ ಅಂತ ಹೇಳ್ಬಿಟ್ಟು ಇಲ್ಲೇ ಬಿಡ್ದು ತಟ್ಟೆ ಇಡ್ಲಿ ತಿನ್ಕೊಂಡು ಹೋಗಿ ಪ್ಲ್ಯಾನ್ ಹಾಕಿದ್ದೀರಿ. ಸೊ ನಮ್ಮ ಕಾನವರು ನೆಕ್ಸ್ಟ್ ವೀಕ್ ಒಂದು ರೈಡ್ ಪ್ಲಾನ್ ಆಗ್ತವ್ರೆ. ಸೊ ರೈಡ್ ಸಕ್ಸಸ್ ಆಗುತ್ತೆ ಇಲ್ಲ ನೋಡಬೇಕು. ಸಕ್ಸಸ್ ಆಗುತ್ತಾ ಬ್ರೋ ನೀನು ಹಾಕಿರೋ ಪ್ಲ್ಯಾನು? ಸೊ ಒಂದು ಒಳ್ಳೆ ಬ್ಯಾಟಿಂಗ್ ಆಯಿತು. ಸೊ ನಾವು ಹೋಗ್ತಿರೋ ಲೊಕೇಶನ್ಗೆ ಇನ್ನೊಂದು 23 ಕಿಲೋಮೀಟರ್ಸ್ ಇದೆ. ಸೊ ನಾವು ಹೋಗ್ತಿರೋ ಲೊಕೇಶನ್ ನೇಮ್ ಬಂದು ಕನ್ವಾ. ಇದು ನಾನು ಹೋಗ್ತಿರೋ ಲೊಕೇಶನ್ ಬಂದು ಕನ್ವಾ ರಿಸರ್ವಾಯರು, ಕನ್ವಾ ಜಲಾಶಯ ಅಂತಾರೆ. ಸೊ ನಾನು ಆ್ಯಕ್ಚುಲಿ ಆ ಜಾಗ ನೋಡಿಲ್ಲ. ಸೊ ನಾನು ಮ್ಯಾಕ್ಸಿಮಮ್ ಎಲ್ಲೋದ್ರೂ ನಾನು ನೋಡಿದ್ರೋ ಪ್ಲೇಸ್ ಹೋಗೋಕ್ಕೆ ಟ್ರೈ ಮಾಡ್ತೀನಿ. ಸೊ ರಿಪೀಟೆಡಾಗಿ ಜಾಸ್ತಿ ಹೋಗಲ್ಲ, ಪ್ಲ್ಯಾನ್ ಮಾಡಿದ್ರು ಅಷ್ಟೇ. ಸೊ ರಿಪೀಟೆಡಾಗಿ ಹೋದ್ರೂ ನಾನು ನಿಮ್ಗೆ ನೋಡ್ಸೋಕೆ ಹೋಗಲ್ಲ. ಸೊ ಒಂದೇ ಪ್ಲೇಸ್ 2-3 ಟೈಮ್ಸ್ ವಿಸಿಟ್ ಮಾಡಿದೆ, ಅದನ್ನ 3 ಸತಿನೂ ಲಾಗ್ ಮಾಡಿ ಬಿಡಲ್ಲ ನಾನು. ಸೊ 3 ಸತಿ ಹೋದಾಗ ಒಂದೇ ಸತಿ ಲಾಗ್ ಬಿಡೋದು. ಸೊ ಅದೇ ಥರ ಈ ಸತಿ ಕನ್ವಾ ಜಲಾಶಯ ನಾನು ನೋಡಿಲ್ಲ. ಸೊ ಅಲ್ಲಿ ಹೋಗ್ತಾ ಇದ್ದೀನಿ. ಸೊ ತುಂಬ ಜನ ನೋಡಿರ್ತೀನಿ ಅಂದ್ಕೊಂಡಿದ್ದೀನಿ, ನೋಡಿದಿರೋರಿಗೆ ತುಂಬ ಯೂಸ್ ಆಗುತ್ತೆ ವಿಡಿಯೋ ಅಲ್ಲಿ. ಸೊ ಬನ್ನಿ, ಕನ್ವಾ ಜಲಾಶಯ ಹೇಗಿರುತ್ತೆ ಹೆಂಗೆ ಅಂತೆಲ್ಲ ನಿಮಗೆ ಹೋಗ್ತಾ ಕಂಪ್ಲೀಟ್ ಡೀಟೇಲ್ ತಿಳಿಸ್ಕೊಡ್ತೀನಿ. ಎಷ್ಟು ಕಿಲೋಮೀಟರ್ ಇದೆ ಬ್ರೋ? ಎಷ್ಟು ಕಿಲೋಮೀಟರ್ ಇದೆ ಇನ್ನು? 6 ಕಿಲೋಮೀಟರ್ಸ್. ಓಕೆ ಬ್ರೋ.
ಕಡ್ಲೆಕಾಯಿ ತಿಂತೀರಾ? ಹೇಗಿದೆ ನಮ್ಮ ದೇಶ, ಹೇಗಿದೆ ನಮ್ಮ ಭಾಷೆ, ಹೇಗಿದೆ ಕನ್ನಡ, ಹೇಗಿದೆ ಕರ್ನಾಟಕ, ಹೇಗಿದ್ದಾರೆ ನಮ್ಮ ಜನ, ಈಗ ಹೇಗಿದ್ದಾರೆ ಕನ್ನಡ ಜನ, ಈಗ ಹೇಗಿದ್ದಾರೆ ನಮ್ಮ ಕನ್ನಡ ಜನ. ನಾವು ಏನು ಮಾಡ್ಬೇಕು ಗೊತ್ತಾ ಮಚ್ಚ, ಹಿಮಾಲಯನ್ಗಳು ತಗೊಂಬಿಟ್ಟು ಟ್ರಯಲ್ಸ್ ಮಾಡ್ಬೇಕು ಮಚ್ಚ. ಹೇಳ್ಬೇಕಂದ್ರೆ ಏನು ಹೇಳಿ, ಇವಾಗ ಕ್ಲಾಸಿಕಲ್ಲಿ ಲೊಕೇಶನ್ ಹೋಗ್ತೀವಿ ನೋಡು, ಹಿಮಾಲಯನ್ ತೊಗೊಂಡು ಫುಲ್ ಫಾರೆಸ್ಟ್ ಒಳಗೆ ಎಲ್ಲ ಟ್ರಯಲ್ಸ್ ಇರ್ತವೆ. ಅದು ಸೆಕ್ಸಿ ಆಗಿರುತ್ತೆ ಮಾತ್ರ. ಏನೋ ಊರೋ ಒಂದು ಶಾಪ್ ಇಲ್ಲಲ್ಲೋ. ಇಲ್ಲಿ ಇದೇನೋ ಇನ್ಕಮ್ಮು ಜಾಸ್ತಿ. ಇವಾಗ ಸ್ವಲ್ಪ ರೇಟ್ ಕಮ್ಮಿ ಆಯ್ತು ಮಚ್ಚ. ಯಾವ ಮಿನಿಮಮ್ಮು 600-700 ಇರುತ್ತೆ. ಸೊ ಅಟ್ಲೀಸ್ಟ್ ಅವ್ರು ಒಂದು ತಿಂಗಳಿಗೆ ಕರೆಕ್ಟ್ 28 ದಿನ ಬೆಳೆ ಅಷ್ಟೇ ಅದು. ಒಂದು 100 kg ಬೆಳೆದ್ರು ಅಂದರೆ 70,000 ಗೌರ್ಮೆಂಟ್ ಕೆಲಸ ಥರ. ಸರಿನಾ? ಸೊ ಯಾರ ಮೇಲೆ ಡಿಪೆಂಡ್ ಆಗಂಗಿಲ್ಲ, ಏನೂ ಇಲ್ಲ. ಅವ್ರ ಕೆಲಸ ಅವ್ರು ಮಾಡ್ಕೊಂತ. ನಾವು ಟ್ರ್ಯಾಕ್ಟ್ರನ್ನ ಒಳ್ಳೆ ಟ್ರ್ಯಾಕ್ ರೇಸ್ ಓಡಿಸ್ತಾನಲ್ಲಪ್ಪ, ಕ್ರೇಜಿ. ಬ್ರೋ, ನಿನ್ನ ಫಾರಿನರ್ ಅನ್ಕೊಂಡು ಅಷ್ಟು ರೇಟ್ ಹೇಳಿರೋದು. ನಿನ್ನ ಫಾರಿನರ್ ಅನ್ಕೊಂಡ್ಬಿಟ್ಟು ರೇಟ್ ಜಾಸ್ತಿ ಹೇಳ್ಬಿಟ್ಟಿರೋದು. ಟ್ರಯಲ್ಸ್ ಇನ್ನೂ ಮುಗ್ದಿಲ್ಲ. ಓಕೆ 1.5 ಕಿಲೋಮೀಟರ್ ನಡಿ ಮುಂದೆ. ಹಂಗೆ ಯಾವುದೋ ಕ್ರೇಜಿ ಸೀನ್ಗಳಲ್ಲೋ. ಅಲ್ಲೊಂದು ಅದು ಶಾರ್ಟ್ ಕಟ್ ರೋಡ್ ಮಚ್ಚ. ಅದು ಹತ್ರ ಇತ್ತು, ನಾವು ಅಲ್ಲಿ ರೂಟ್ ಮಿಸ್ ಮಾಡಿರೋದ್ಕ ಅದೇ ಆ ರೋಡ್ ಜಾಯಿನ್ ಮಾಡಿಸುತ್ತೆ. ಬಟ್ ಇದು ರೋಡ್ ಚೆನ್ನಾಗೈತೆ. ಹಾಂ ನೀನು ಬಾಯಿಗ ಹೇಳಿದಂಗೆ ಆಯ್ತು ಬಾಯಲ್ಲಿ. ಚಾಯ್ಕೊಂಡು ನಾನು ಏನು ಯಾಕೆ ಫುಲ್ ರಚ್ಚೈತಲ್ಲಿ ಮಾಡ್ಕೊತ ಇದ್ದೀನಿ ಮಜಾ. ಕಾಲು ಗಟ್ಟಿಗಿರೋ ಕಡೆ ಇಟ್ಕೊಳ್ಳೋದ್ರ ಬಾ ಬಾಯ್, ಅಷ್ಟೇ ಮುಗಿದು ಬಾ. ಮಚ್ಚ ಟ್ರಯಲ್ಸ್ ಮಾಡ್ತಾಯಿದ್ದ ನಮ್ಮ ಕೈಯಲ್ಲಿ. ಕಾನ್ ಬರ್ತಾವನಾ? ಈಗಿಸ್ಕೊಡೋಗ್ಬೋದು ಅನ್ಕೊಂಡ. ಕರೆಕ್ಟ್ ಹೋಗ್ತಾ ಇದ್ದೀನಿ ನಾನು ಮಚ್ಚ. ನಾವು ಅನ್ಕೊಳ್ಳೋ ಡೆಸ್ಟಿನೇಷನ್ ಹೋಗ್ತಿರೋ ಇಲ್ಲ, ಒಳ್ಳೆ ಹೋಗ್ತಿರೋ ರೋಡೇ ಒಳ್ಳೆ ಡೆಸ್ಟಿನೇಷನ್ ಇದ್ದಂಗೆ ಇದಪ್ಪ. ಸೀರಿಯಸ್ಲಿ ನನಗ ಇರು ಕೇಳ್ಬಿಡೋಣ ಅಣ್ಣ. ಇಲ್ಲಿ ಡ್ಯಾಮ್ ಬರುತ್ತಲ್ಲ, ಅದು ಎಲ್ಲಿ ಬರುತ್ತಣ್ಣ? ಹಾಂ ಹಾಂ ಲೆಫ್ಟ್ಗ. ಹಾಂ ಹಾಂ ಸರಿ ಅಣ್ಣ, ಥ್ಯಾಂಕ್ಸ್ ಅಣ್ಣ. ಸೊ ನಾವು ಆ್ಯಕ್ಚುಲಿ ಬಂದಿದ್ದು ಕನ್ವಾ ಜಲಾಶಯ ಡ್ಯಾಮ್ ನೋಡೋಣ ಅಂತ ರಿಸರ್ವಾಯರ್ನ. ಸೊ ನಮ್ಮ ಬ್ಯಾಡ್ ಲಕ್ ಒಳಗೆ ಬಿಡಲ್ಲಂತೆ. ಸೊ ಬನ್ನಿ ಇಲ್ಲಿಂದನೇ ಒಂದು ಸ್ವಲ್ಪ ನೋಡಿಸ್ತೀನಿ. ಸೊ ನಾವು ಆ ಸೈಡಿಂದ ಬಂದು ಅದೇ ಕೆಳಗೆ ಹೋಗೋಣ ಇರು, ಇಲ್ಲಿ ನೋಡ್ಕೊಂಬಿಟ್ಟು.
ಮಚ್ಚ ಸ್ಪಾಟ್ ಮಾರ ಮಸ್ತಾಗಿಲ್ಲ. ಸಾಕಲ್ಲ ಇನ್ನು ಮುಂದೆ ಎತ್ಕೊಡೋ ಒಂದು ಗಾಡಿನ. ಹಸುಗಳು ಎಮ್ಮೆಗಳು ಎಲ್ಲವೇ ಇಲ್ಲಿ ಕ್ರೇಜಿ. ಬ್ರೋ ಹೆಂಗಿದೆ ಬ್ರೋ ಲೊಕೇಶನು ಬ್ರೋ? ಆ ಕಡೆ ಲ್ಯಾಂಡ್ ಸ್ಟ್ರಾಂಗ್ ಇದೆಯಾ ಇಲ್ಲ ನೋಡ್ಕೊಬ್ರೋ. ಬೈಕ್ಸ್ಗೆ ಹಾಕೊಂಡ್ಬಿಟ್ರೆ ಅದೇ. ಮಜಾ ಇಲ್ಲ ಗುಳಿರ್ಬೇಕು ಕೆಸರೇದು ಗಾಡಿ ಲಾಕ್ ಆಗ್ಬಿಟ್ರೆ ಬಲ ಇರುತ್ತೆ ಕಾಮಿಡಿ. ಸಾಕಾದಾಯ್ತು ಮಚ್ಚ. ಲೊಕೇಶನ್ ಮಾತ್ರ ಸಕ್ಕತ್ತಾಗಿದೆ. ಸೊ ನೋಡ್ತಾ ಇದ್ದೀರಾ. ಸೊ ಫ್ರೆಂಡ್ಸ್ ಎಲ್ಲ ಆರಾಮಾಗಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿನೇ ಬರ್ಬೋದು ಬಂದು. ಸೊ ಒಂದು ಟೆಂಟ್ ಹಾಕ್ಕೊಂಡು ಬೇಕಾದ್ರೆ ಸ್ಟೇನೇ ಆಗ್ಬೋದು ಇಲ್ಲಿ. ಅಷ್ಟು ನೀಟಾಗಿದೆ ಲೊಕೇಶನ್ನು. ಒಂದು ನಿಮಿಷ. ಊರಲ್ಲಿರೋ ಹಸುಗಳೆಲ್ಲ ಇಲ್ಲೇ ಇದ್ದಂಗಿದ್ದಾವೆ ನೋಡಿ. ಇಲ್ಲಿದೆ ಹಸುಗಳು, ಬಾತುಕೋಳಿಗಳು, ಕೊಕ್ಕರೆಗಳು ಎಲ್ಲ ಇದ್ದಾವೆ. ಸ್ಪಾಟ್ ಮಾತ್ರ ಫುಲ್ಲು ಪೀಸಾಗಿದೆ ಗುರು. ನಮ್ಮ ಹುಡುಗತ್ತಿಗೆ ಎವ್ರಿ ಫೋಟೋ ಶೂಟ್ ಮಾಡ್ತಾವ್ರೆ. ಸೊ ಲೊಕೇಶನ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಸೊ ನಿಮಗೋಸ್ಕರ ಎಂತೆಂಥ ಒಳ್ಳೊಳ್ಳೆ ಪ್ಲೇಸ್ ತೋರಿಸ್ತಾ ಇದ್ದೀನಿ ನೋಡಿ. ಸೊ ನಮ್ಮ ಸುತ್ತು ಎಂತೆಂಥ ಒಳ್ಳೆ ಸ್ಪಾಟ್ಗಳಿರ್ತವೆ ನೋಡಿ, ನೀವೇ ನೋಡಿ. ಸೊ ಸಂಡೇ ನಾವು ಮನೇಲಿ ಮನಗಿದ್ರೆ ಇವನ್ನೆಲ್ಲ ನೋಡೋಕ್ಕಾಗುತ್ತಾ? ಬೆಳಗ್ಗೆ ಎದ್ರ ಬೈಕ್ ತೊಗೊಂಡ್ರ ಈ ಥರ ಹೊಸ ಹೊಸ ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡಿದ್ರೆ ಹೆಂಗಿರುತ್ತೆ ಯೋಚನೆ ಮಾಡಿ. ಸೊ ಇರೋದೊಂದು ಲೈಫು, ಸುಮ್ಮನೆ ಮನೇಲಿ ಇದು ವೇಸ್ಟ್ ಮಾಡಿಬಿಡಿ. ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಬಂದು ಈ ಥರ ನಮ್ಮ ಸುತ್ತು ಏನೇನಿದೆ ಅವೆಲ್ಲ ಎಕ್ಸ್ಪ್ಲೋರ್ ಮಾಡಿ. ಸೀರಿಯಸ್ಲಿ ಹೇಳ್ತೀನಿ, ಎಷ್ಟು ಪೀಸಾಗಿದೆ ಗೊತ್ತಾ? ಸೊ ಲೊಕೇಶನ್ ನೇಮ್ ಬಂದು ಕನ್ವಾ ರಿಸರ್ವಾಯರ್. ಸೊ ಬ್ಯಾಂಗ್ಳೂರಿಂದ ಅರೌಂಡ್ ಒಂದು 70 ಕಿಲೋಮೀಟರ್ಸ್ ಏನೋ ಬರುತ್ತೆ ಅಷ್ಟೇ. ಒಳ್ಳೆ ಬ್ಯೂಟಿಫುಲ್ ಲೊಕೇಶನ್ ನೋಡಿದ್ದಾಯಿತು. ಇನ್ನೊಂದು ಏನಂದರೆ ಈ ಥರ ಲೊಕೇಶನ್ ನೋಡಿದ್ಮೇಲೆ ವಾಪಸ್ ಮನೆಗೆ ಹೋಗ್ಬೇಕಾದ್ರೆ ಬಲೆ ಬೇಜಾರಪ್ಪ. ಸಖತ್ತಾಗಿರುತ್ತೆ, ಟೈಮ್ ಪಾಸ್ ಒಂದು ಒಳ್ಳೆ ಆಗುತ್ತೆ. ಎಷ್ಟು ನಿಶಬ್ದವಾಗಿರುತ್ತೆ ಗೊತ್ತಾ ಲೊಕೇಶನ್ಗಳು. ಅಲ್ಲ ಸ್ವಲ್ಪ ಕುತ್ಕೊಂಡು ವಾಪಸ್ ರಿಟರ್ನ್ ಮನೆಗೆ ಹೋಗ್ಬೇಕಾದ್ರೆ ಒಂಥರ ಬೇಜಾರು. ಯಾರಪ್ಪ ಹೋಗ್ತಾರೆ ಮನೆಗೆ ಅನ್ನೋ ರೇಂಜಿಗೆ ಬೇಜಾರು. ಸೊ ಲೊಕೇಶನ್ ಮುಗಿದೇ ಆಯಿತು, ನಮ್ಮ ರೈಡು ಫಿನಿಶ್ ಆಗಿದೆ, ಮತ್ತೆ ವಾಪಸ್ ಮನೆಗೆ ಹೋಗ್ತಾ ಇದ್ದೀವಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಸೊ ಇದೇ ಥರ ವೀಡಿಯೋಗಳು ನೀವು ನೋಡಬೇಕಾದ್ರೆ ಏನು ಮಾಡಬೇಕಂತ ನಿಮ್ಗೆ ಗೊತ್ತಿದೆ. ಸೊ ಮತ್ತೆ ಇದೇ ಥರ ವೀಡಿಯೋಗಳಲ್ಲಿ ಸಿಗ್ತಾ ಇರೋಣ. ಸೊ ಅಲ್ಲಿ ಗಂಟ ನನ್ನ ಕಡೆ ಒಂದು ಬಾಯ್.